ಕೋಲಾರ ಜಿಲ್ಲೆಯ ನಂಗಲಿಯಲ್ಲಿರುವ ಸರ್ಕಾರಿ ಶಾಲೆ. ನಂಗಲಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ. ಪ್ರಾಥಮಿಕ ಶಾಲೆ ಇದೆ, ಆದ್ರೆ ಪ್ರೌಢಶಾಲೆ ಇಲ್ಲ. ಹಾಗಾಗಿ ಪ್ರೌಢಶಾಲೆ ಆರಂಭಿಸಬೇಕು ಅಂತ ಅಲ್ಲಿನ ಜನ ಮನವಿಯನ್ನ ಮಾಡಿಕೊಂಡಿದ್ದಾರೆ. 9 ಮತ್ತು 10ನೇ ತರಗತಿ ಪ್ರೌಢಶಾಲೆ ಪ್ರಾರಂಭಿಸಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಪ್ರೌಢಶಾಲೆಗಾಗಿ ಒತ್ತಾಯಿಸಿ ರೈತ ಸಂಘ ಧರಣಿಯನ್ನ ಮಾಡಿದೆ. ಕೋಲಾರ ಜಿಲ್ಲೆಯ ನಂಗಲಿಯಲ್ಲಿರುವಂತಹ ಸರ್ಕಾರಿ ಶಾಲೆ, ಆ ಶಾಲೆಗೆ ಸಾಕಷ್ಟು ಜನ ಮಕ್ಕಳು ಬರ್ತಾರೆ. ಆದ್ರೆ ಪ್ರಾಥಮಿಕ ಶಾಲೆ ಇದೆ, ಪ್ರೌಢಶಾಲೆ ಯಾಕಿಲ್ಲ ಅನ್ನೋದು ಅಲ್ಲಿನ ಜನರ ಪ್ರಶ್ನೆ. ಹಾಗಾಗಿನೇ ಪ್ರೌಢಶಾಲೆ ಆರಂಭಿಸಬೇಕು ಅಂತ ಅಲ್ಲಿನ ಜನ ಮನವಿಯನ್ನ ಮಾಡ್ಕೊಂಡಿದ್ದಾರೆ. 9, 10ನೇ ತರಗತಿ ಪ್ರೌಢಶಾಲೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಇಲ್ಲಿ ರೈತ ಸಂಘ ಇವತ್ತು ಧರಣಿಯನ್ನ ಕೂಡ ನಡೆಸಿದೆ. ನೋಡೋಣ, ಈಗ ರೈತ ಸಂಘದವರು ಒತ್ತಾಯವನ್ನ ಮಾಡಿದ್ದಾರೆ. ಸರ್ಕಾರ ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋ ಕುತೂಹಲ ಇದೆ. ಈಗಾಗಲೇ ಸರ್ಕಾರ ಕಳೆದ ಸಾಲಿನಲ್ಲಿ ಖಾಸಗಿ ಶಾಲೆಗಳಿಗೆ ಯಾವ ರೀತಿ ಅನುಮತಿ ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ಆದೇಶ ಮಾಡಿ ಕಮಿಷನ್ಗೆ ಅರ್ಜಿಗಳನ್ನು ಆಹ್ವಾನಿಸ್ತಾರೆ. ಅದರಂತೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ 1ರಿಂದ 5 ಇದೆ, ಅಲ್ಲೇನಾದರೂ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು, ಅಗತ್ಯ ಇತ್ತು, ಅಂದರೆ ನಿಯಮಾನುಸಾರ ಅಗತ್ಯ ಇತ್ತು, 6, 7, 8 ಅಪ್ಗ್ರೇಡ್ ಮಾಡೋಕ್ಕೆ ಅವಕಾಶ ಇದೆ. ಅದರಂತೆ ಎಲ್ಲಿ 1ರಿಂದ 7 ಇದೆ ಮತ್ತು ಅಲ್ಲಿ 8ಅನ್ನು ಏನಾದರೂ ಅಪ್ಗ್ರೇಡ್ ಮಾಡಲಿಕ್ಕೆ ಅವಕಾಶ ಇದೆ, ಅಂತ ಅವಕಾಶ. ಮತ್ತು 1 to 8 ಇದ್ದು ಅಲ್ಲೇನಾದರೂ ಜನಸಂಖ್ಯೆ ಮತ್ತು ಇತರೆ ಎಲ್ಲ ಸೌಲಭ್ಯಗಳು ಆಧಾರಿತ 9 ವರ್ಷಕ್ಕೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಆ ಒಂದು ನಿಯಮದಂತೆ ಸದರಿ ಶಾಲೆಯ SDMCಯಿಂದ SLಗಳಿಂದ ಪ್ರಸ್ತಾವನೆ ಬಂದಿತ್ತು. ಆ ಪ್ರಸ್ತಾವನೆಯನ್ನು ಜಿಲ್ಲಾ ಹಂತಕ್ಕೆ ಮತ್ತು ಕಮಿಷನರ್ ಹಂತಕ್ಕೆ ಕಳಿಸಲಾಗಿದೆ. ಅದನ್ನು ಸರ್ಕಾರದ ಹಂತದಲ್ಲಿ ಅದು ಅನುಮತಿ ಆಗಬೇಕಾಗಿದೆ. ಅದನ್ನು ಈಗ ನಂಗಿಲಿ ಸುತ್ತಮುತ್ತ 5 ಖಾಸಗಿ ಒಂದು ಅನುದಾನ, ಅದರ ಜೊತೆಗೆ ಮೊನ್ನೆ ರೀಸೆಂಟಾಗಿ ಒಂದು ನಾವು ಕೇಳ್ತೀವಿ, ಕಟ್ಟಡ ಇಲ್ಲ ಅಂದರೆ ಕಟ್ಟಡ ಇಲ್ಲ, ಮಕ್ಕಳಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಯಾವ ತೊಂದರೆಯಿಂದ, ಯಾವ ಒಂದು ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ತೊಂದರೆ ಇದೆಯಾ ಇದ್ದರೆ ಹೇಳ್ಬಿಡಿ, ನಾವು ಯಾವ ಇದರಲ್ಲಿ ಫೈಟ್ ಮಾಡ್ಕೊಂಡು ಮಾಡ್ತೀವಿ. ನಾವು ಕೇಳೋದು ನುರಿತವಾದ ಶಿಕ್ಷಕರು ಎಲ್ಲ ಬಡ ಕೂಲಿದ್ದಾರೆ. ಈಗ 9ನೇ ತರಗತಿಗೆ, ಈಗ 10ನೇ ತರಗತಿ ಬೇಡ, ನಾವು ಬೇರೆ ಸ್ಕೂಲ್ಗಳಲ್ಲಿ ಹೋಗಿ ಕೈ ಕಾಲು ಇಟ್ಕೊಂಡು ಕೇಳ್ಕೊಂಡು ಬೇಡ. ನಮ್ಮ ಇದೇ ಸ್ಕೂಲಲ್ಲಿ ಈಗ ನಮ್ಮ ಮಾಹಿತಿ ಪ್ರಕಾರ 50 ಜನ 8 ಪಾಸಾಗಿ 9 ಬರೋದಿದ್ದಾರೆ. ಪಾಸಾಗಿ ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ. ನೀವು ಯಾವಾಗ ಮಾಡಿಕೊಟ್ರೆ 8 ದಿನದಲ್ಲಿ ಮಾಡಿಕೊಡ್ತೀವಿ. ನಮ್ಮ DDP ಅವ್ರು ಕೇಳಿದ್ರೆ, ನಾನು JN ಅವ್ರಿಗೆ ಹೇಳ್ಬಿಟ್ಟಿದ್ದೆ ಏಸಕ್ಕೆ, ಅವರು ಸರ್ಕಾರದ ಮಟ್ಟದಲ್ಲಿ ಕೊಡ್ತಾ ಇರ್ಬೋದು. ಸರ್ಕಾರಿ ಶಾಲೆಯಲ್ಲಿ 9, 10ನೇ ತರಗತಿ ಪ್ರೌಢಶಾಲೆಗೆ ಅನುಮತಿ ಕೊಡಬೇಕಾದ್ರೆ ಆಯಾ CRPO ಅವರ ವರದಿ ಮೇಲೆ BEO ಆದಮೇಲೆ DDP ಕೊಟ್ಟು ಮಾಡ್ಬೋದು. ಯಾಕಂದರೆ ಸರ್ಕಾರಿ ಶಾಲೆ ಉಳಿಬೋದು. ಇವರೊಂದ್ಸರಿ ಹೇಳ್ತಾ ಇರ್ತಾರೆ, ಪಠ್ಯ ಪುಸ್ತಕ ಬೇಕು, ಅದು ಬೇಕು, ಇದು ಬೇಕು, 10,000 ಎಲ್ಲ ಬಡ ಇವಾಗ ನಮ್ಗೆ 9ಕ್ಕೆ ಯಾವಾಗ ಪರ್ಮಿಷನ್ ನಾವು ನಮ್ಮ ಹೆಡ್ಮಾಸ್ಟರ್ ಬಂದರೆ ಈ ಸಾಲ ಆವರಣದಲ್ಲಿ ನಾವು ಮೌನ ಪ್ರಬಲವಾದ ಹೋರಾಟಕ್ಕೆ ಎಡೆ ಮಾಡಿಕೊಡ್ಬೇಕು. ನಮ್ಗೆ ಯಾವಾಗ 9ನೇ ತರಗತಿಗೆ, ಯಾಕಂದರೆ ಇಲ್ಲಿರೋ ಕೆಲವು ಖಾಸಗಿ ಶಾಲೆಗಳು ಏನು ಮಾಡ್ತಾರೆ, ಒತ್ತಡ ಆಗ್ತಾರೆ. TC ಕಟ್ತೀವಿ, ನಾವು TC ಕೊಡ್ತೀವಿ. ಈಗ ಯಾವ ಶಾಲೆಗನಾಗಿ ನೀವೇ ₹1 ಡೊನೇಷನ್ ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಏನು ಗುಣಮಟ್ಟ ಸಿಗ್ತದೆ ಅದನ್ನು ನೀವು ಹಾಜರಾತಿ ಮಾಡ್ತೀನಿ, ದಾಖಲಾತಿ ಮಾಡ್ತೀನಿ. ಇವಾಗ ಯಾವುದ್ರೆಲ್ಲ ಮಾಡ್ತೀವಿ ಏನಪ್ಪ, ಯಾವುದ್ರೆಲ್ಲ ಮಾಡ್ತೀವಿ. ನಾವು ಡೊನೇಷನ್ ಕಟ್ಟೋಕ್ಕಾಗಲ್ಲ. ನಮ್ಮ ಮಕ್ಕಳಿಗೆ ದುಬಾರಿ ಇದನ್ನು ಇದು ಮಾಡೋಕ್ಕಾಗಲ್ಲ. ಏನು ಮಾಡ್ತೀವಿ, ಈಗ ಕೊಡ್ತೀವಿ, ಇರಿಗೇಷನ್ ಮಾಡ್ತೀವಿ, ಬಾಡಿಗೆ ಕೊಡ್ತೀವಿ. ಮಾಸ್ಟರ್ ಒತ್ತಡ ಆಗಲಿ,
ಯಾವುದೇ ಒತ್ತಡದಿಂದ ಬಂದಿದ್ದೀನಿ. ಆದರೆ ನಾನು ಇಲ್ಲೇ ಪೂರ್ತಿ ಹೋರಾಟ ಮಾಡುವಾಗ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋ ಒಂದು ಮನೋಭಾವ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು ಕೆಲವು ನಮ್ಮ ಲೀಡರ್ ನಮ್ಮ ನಾಗೇಶ್ ಅವರು ಎಸ್ ಟಿ ಸರ್ ಇಲ್ಲಿ ಸ್ಟ್ರೆಂತ್ ಇದೆ, ನಮಗೆ 9 ಬೇಕು ಅಂತ ನಾವು ನಮ್ಮ ಬಿ ಇ ಒ ಮುಖಾಂತರ ನಿಮಗೆ ಮಾತಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ 9ನೇ ಕ್ಲಾಸ್ ಇಲ್ಲೇ ತರಗತಿ ಇಲ್ಲೇ ತರಗತಿ ಅವ್ರಿಗೇನು ಟಿ ಸಿ ಕಟ್ ಕಳಿಸಿದ್ರು ನಾನು ಇದು ಈ ಮಾಹಿತಿ ಎಲ್ಲಿಗೆ ಹೋಗ್ಬೇಕಂದ್ರೆ ನಮ್ಮ ಬಿ ಇ ಒ ಸಾಹೇಬರ ಮುಖಾಂತರ ಸಂಬಂಧಪಟ್ಟ ಡಿ ಡಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಹೋಗಿ ನೀವೇನಾದ್ರು ಒಂದು ಟಿ ಸಿ ಕೊಟ್ಟು ಈಚೆ ಕಳಿಸಿದ್ರೆ ಕುರಿಗೆ ತೊಗೊಂಬಂದು ಇಲ್ಲಿ ಬಿಟ್ಬಿಟ್ಟು ಕುರಿಗೆ ಮೇಯಿಸ್ತೀವಿ. ನಮ್ಮಿಂದ ಆಗಲ್ಲ ಸರ್, ಖಾಸಗಿ ಶಾಲೆಯಲ್ಲಿ ಮಾಡೋದಿಲ್ಲ ಸರ್. ಈ ರೀಸೆಂಟಾಗಿ ಒಂದು ಶಾಲೆಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಸರ್, ರೀಸೆಂಟಾಗಿ ಇಲ್ಲೇ ಒಂದು ಖಾಸಗಿ ಶಾಲೆ ಕೊಟ್ಟಿದ್ದೀರಿ. ಇಲ್ಲಿ ಯಾವುದಪ್ಪ ಅದು ಯಾವ ಏರಿಯಪ್ಪ ಅಂಬೇಡ್ಕರ್ ಕಾಲೋನಿಯಲ್ಲಿ ಯಾರೋ ಹೆಸರು ನಿಸರ್ಗದಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಫ್ರೀ ಎಲ್ಲ 1 to 7th ಏನೋ ಕೊಟ್ಟಿದ್ದಾರೆ ಅಂತ. ನಾನು ಹೇಳೋದು ಹೆಂಗೆ ಗೊತ್ತಾ, 1 ನಿಮಿಷ ಯಾಮಾರದ ಸಾಕು ಖಾಸಗಿ ಶಾಲೆ 5 ಶಾಲೆ ಇದೆ, ಒಂದು 16 ರೂಪಾಯಿ ಶಾಲೆ. ನಾವು ಕೇಳ್ತಾ ಇರೋದು ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಬೇರೆಯವರ ಮಡ್ಲಿಗೆ ಹಾಕೋದು ಬೇಡ, ನಮ್ಗೆ ಇಲ್ಲಿ ಅವಕಾಶ ಮಾಡಿ. ಇದಕ್ಕೆ ಕಳಸಾಲಿನಲ್ಲೂ ಕೂಡ ನಾವು ಶಾಸಕರಿಗೂ ಒಂದೊಂದು ನಂಗ್ಲಿ ಅಪ್ಡೇಟ್ ಮಾಡಿರ್ತೀವಿ. ದೇವರಾಜ ಚಂದ್ರ ಕಾಲೇಜ್ ತೆಗಿಲಿಕ್ಕೆ, ಆಮೇಲೆ ಇಲ್ಲಿ ಸಮಕ್ಲಾಗಿ ಅಲ್ಲಿ ಉರ್ದು ಮಕ್ಕಳಿದೆ, ಅಲ್ಲಿ ಹೈಸ್ಕೂಲ್ ಮಕ್ಕಳಿದ್ದಾರೆ, ಅವರು ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಈ ಜಾಗನೂ ಕೂಡ ನಾವು ಪ್ರಸ್ತಾಪ ಮೊನ್ನೆ ನೀವು ಜನಸ್ಪಂದನ ಕಾರ್ಯಕ್ರಮ ಬಿಟ್ಟಿರಲ್ಲ, ನಾನು ಹೇಳಿದೆ MLA ಸಾಹೇಬ್ರಿಗೆ ಹೇಳಿದೆ, ನಾನು ಮಾತಾಡ್ತೀನಿ ಅಂತ. ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕೂ 8ನೇ ತರಗತಿ ಪಾಸ್ ಆಗಿರೋದನ್ನ ನೀವು ಟಿ ಸಿ ಕಟ್ ಕಳಿಸ್ಬೇಡಿ, ಕೊಠಡಿ ಇದೆಯಾ ಇಲ್ಲೇ ಪಾಠ ಮಾಡಿ, ಅದು ಏನೇ ಕಷ್ಟ ಬರಲಿ ನಾವು ನಿರಂತರವಾಗಿ ನಮ್ಮ ಪ್ರಾಣ ಬೇಕಾದ್ರೆ ಅಡ ಇಟ್ಬಿಟ್ಟು 9, 10ನೇ ತರಗತಿಗೆ ಪರ್ಮಿಷನ್ ಕೊಡೋದಂತ ನಾವು ಕೇಳಲ್ಲ. ನಾವು ನಮ್ಮ ಬಿ ಇ ಒ ಸಾಹೇಬ್ರಿಗೆ ಮಾತಾಡ್ತಾ ಇದ್ದೀವಿ. ಇವತ್ತು ತಾರೀಕು 28 ಸರ್, ಇವತ್ತು ತಾರೀಕು 28, ಜುಲೈ 10ನೇ ತಾರೀಕು ಒಳಗಡೆ ನಮಗೆ 9 ಮತ್ತು 10ನೇ ನೀವು ಸರ್ಕಾರದ ಮಟ್ಟದಲ್ಲಿ ಹೋಗಿ ಮಾತಾಡ್ಕೊಂಬರ್ತೀರೋ, ನೀವೇನು ಮಾಡ್ತೀರೋ, ನೀವೇನಾದ್ರು 9, 10 ನಮಗೆ ಇಲ್ಲಿ ಅಪ್ಗ್ರೇಡ್ ಮಾಡಿಕೊಟ್ಟು ಪರ್ಮಿಷನ್ ಕೊಡಿಸಿದ್ರೆ ನಮ್ಮ ಈ ಗಡಿಭಾಗದ ಈ ಸುತ್ತಮುತ್ತ ಬಡ ಕೂಲಿಕಾರರಿಗೆ ನೀವೇ ದೇವರು. ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ, ನೀವೇ ದೇವರು. ಏನು ನಿಮ್ಮನ್ನು ಇಲ್ಲಿ ಪಬ್ಲಿಕಲ್ಲಿ ನಿಲ್ಸ್ಕೊಂಡು ಮೇಲೆ ಹಚ್ಬೇಕಂತಲ್ಲಿ ಮಾತಾಡ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಕಳ. ಅಷ್ಟು ಪರಿಸ್ಥಿತಿ ಹದಗೆಟ್ಟಿದೆ. ಟಮಾಟಾಗಿ ನೋಡಿದ್ರೆ ಹಿಂಗೆ ಸರ್, ಕೂಲಿ ಬೇಡ ಸಿಗ್ತಾ ಇಲ್ಲ. ನರೇಗಾದಲ್ಲಿ ಹೋದರೆ ಅಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಒಂದು ಫೋಟೋ ಇಟ್ಕೊತಾರೆ, ಅಷ್ಟೇ ಫೋಟೋ ಇಟ್ಕೊಂಡು 100 ರೂಪಾಯಿ ನಮಗೆ, 900 ರೂಪಾಯಿ ಅವ್ರಿಗೆ. ಆ 100 ರೂಪಾಯಲ್ಲಿ ಏನು ಸರ್ ಜೀವನ ಮಾಡೋದು? ಏನು ನಮ್ಗೆ ಭರವಸೆ ಕೊಡ್ತೀರಾ ಕೊಡಿ. ಕಳಿಸ್ಕೊಡೋದಲ್ಲ, ಸರ್ಕಾರದ ಮಟ್ಟದಲ್ಲಿ ಫೈಲಿದೆ ಅಂತ ನಾವು ಒಪ್ಪಕ್ಕಾಗಲ್ಲ ಸರ್. ಅವ್ರು ಜೇನ್ ಅವ್ರು ಏನು ಹೇಳ್ತಾರೆ ಗೊತ್ತಾ, ಹೋಗ್ರಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ. ಇವತ್ತು ಬರಬೇಕಾಗಿತ್ತು, ಆದರೆ ನಮ್ಮ ಪೊಲೀಸ್ ಇಲಾಖೆಯವರು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಅಷ್ಟೇ. 10ನೇ ತಾರೀಕು ಜಯಣ್ಣನೂ ಬರ್ತಾರೆ, ನಿಮ್ಮ ಡಿ ಡಿ ಕೃಷ್ಣಮೂರ್ತಿ ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಬಂದು ಹೇಳ್ತೀನಿ ಕೇಳಿ ಸರ್, ಕುರಿಗಳು ತಗೊಂಡು ನೋಡಪ್ಪ ವಿಜಯಣ್ಣ SB ಮ್ಯಾಟ್ರ್ ನೀನೇ ಹಾಕೋ ಅಂತ ನಮಗಂತೂ ಗೊತ್ತಿಲ್ಲ. ಬಿ ಇ ಒ ಸಾಹೇಬರು ಬಂದಿದ್ದಾರೆ, ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಇದ್ದಾರೆ, SDM ಇದ್ದಾರೆ, ಲೋಕಲ್ ಇದ್ದಾರೆ. ನಾನು ಕೇಳ್ತಾ ಇರೋದು ಒಂದೇ ಮಾತು, 9 ಮತ್ತು 10ನೇ ತರಗತಿಗೆ ಇಲ್ಲಿ ಅನುಮತಿ ಬೇಕು. ಈಗ 8ನೇ ತರಗತಿ ಏನು ಪಾಸ್ ಆಗಿದ್ದಾರೋ ಅವ್ರಿಗೆ ಇಲ್ಲೇ ಪಾಠ ಮಾಡಬೇಕು. ಅವ್ರಿಗೇನಾರ ಟಿ ಸಿ ಕೊಟ್ಟು ಬೇರೆ ಕಡೆ ಕಳಿಸಿದ್ದಾರೆ ಅಂದರೆ 10ನೇ ತಾರೀಕು, ಜುಲೈ 10ನೇ ತಾರೀಕು ಯಾವಾಗ ಬರ್ತಾ ಇನ್ನೂ ನಾನು ನೋಡಿಲ್ಲ. 10ನೇ ತಾರೀಕು ಕುರಿಗಳು ಎಮ್ಮಿಗಳು ಹಸುಗಳು ಸಮೇತ ಬನ್ನಿ. ಆದರೆ ನಾನು ಪರ್ಮಿಷನ್ ತೊಗೊಳಂತೇನಿಲ್ಲ. ಇಲ್ಲ ಹೆದ್ದಾರಿನ ಬಂದ್ ಮಾಡ್ಬೋದು, ಇಲ್ಲೇನೋ ಕೊಟ್ಕೊಳ್ಬೋದು. ನೀವೇನು ಮೆಸೇಜ್ ಹಾಕ್ತಿರೋ, ನೀವು ಯಾರ ಹತ್ರ ಮಾತಾಡ್ತಿರೋ ಏನು ಸರ್, ನಮಗೆ 9, 10ನೇ ತಾರೀಕು ಬೇಕು. 10ನೇ ತರಗತಿ ಆಗಲೇಬೇಕು. ನಿಮ್ಮ ಪೊಲೀಸ್ ಇಲಾಖೆಯಿಂದ ನೀವು ಉನ್ನತ 5 ಗಂಟೆ ಮೆಸೇಜ್ ಹಾಕ್ಕೊಳ್ತೀವಿ. ನಮ್ಮನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಜೊತೆ ನಾವು ಕುರಿಗೂ ಕೂಡ ನಾವು ಬರ್ತೀವಿ. ನಾವು ಕೇಳೋದಿಷ್ಟು ಏನು ಸರ್, ದಯವಿಟ್ಟು ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. 9ನೇ ತರಗತಿ ಇಲ್ಲೇ ತರಗತಿ ಮಾಡೋದಕ್ಕೆ ನೀವು ಯಾರ ಹತ್ರ ಮಾತಾಡ್ತೀರೋ, ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಅನುಮತಿ ಕೊಡಿ. ಟಿ ಸಿ ಮಾತ್ರ ಈಚೆ ಹೋಗ್ಬಾರ್ದು ಸರ್. ಒಂದು ಟಿ ಸಿ ಹೋಗಿ ಏನಾದ್ರೂ ಖಾಸಗಿ ಶಾಲೆ ಮಕ್ಕಳು ಸೇರಿ ಏನಾದ್ರು ಇದಾಗಿದ್ದಾರೆ ಅಂದರೆ ಜವಾಬ್ದಾರಿ ನೀವು. ಯಾಕೆ ಇಲ್ಲ ನುರಿತ ಅವರು ಮಾಸ್ಟರ್ ಸರ್ ಇದಾರೆ ಇಲ್ವಾ? ಸಿಬ್ಬಂದಿ ಕೊರತೆ ಇದೆಯಾ? ಕೊಠಡಿಗೆ ಕೊರತೆ ಇದೆಯಾ? ಕೊಠಡಿಗೆ ಕೊರತೆ ಇದೆಯಾ ಹೇಳ್ಬಿಡಿ. ಇದ್ದರೆ ಇವಾಗ ಕೊರತೆ ಇದ್ರೆ ಆಗ್ತದಲ್ಲ, ನಾವು ಒಂದು ತಿಂಗಳಲ್ಲಿ ಆಗ್ತದಲ್ಲ.
ಆಯ್ತು ಸರ್, ಈಗ 9ನೇ ತರಗತಿಗೆ ಇದರಲ್ಲಿ ಫುಲ್ ಸ್ಕೋರ್ ಮಾಡಿ ಪಾಠ ಪರವಾಗಿಲ್ಲ. ಈಗ ಅದೆಲ್ಲ ಖಾಲಿ ಇದೆಯಲ್ಲ ಸರ್, ಅದು ಖಾಲಿ ಇದೆಯಲ್ಲ. ಒಂದನ್ನು ಕ್ಲೀನ್ ಮಾಡ್ಕೊಳ್ಳಿ. 9ನೇ ತರಗತಿ ನೀವು ನೆಕ್ಸ್ಟ್ ಸೋಮವಾರದಿಂದ ಸ್ಟಾರ್ಟ್ ಮಾಡಿ. ನೀವೇನಾದ್ರು TC ಕಟ್ ಕಳಿಸಿದ್ದೀರಂದರೆ ನಾನು ನಿಮ್ಮನ್ನೇ ಮುಂದ್ಕೊಂಡು ಅಲ್ಲ, ನೀವು ಏನೇನು ಅಂದ್ಕೊಳ್ಳಿ. ನಾವೇನು ಇಲ್ಲಿ ಬಂದು ನಾವು ಆಟ ಆಡೋಕ್ಕೆ ಬಂದಿಲ್ಲ. ನಾವು ಖಾಸಗಿ ಶಾಲೆನ ನಾನು ಕೇಳ್ತಾನೆ ಇದ್ದೀವಿ. ಇಲ್ಲಪ್ಪ ಇಲ್ಲಿ ಕೊಠಡಿಗಳಿಲ್ಲ, ಸ್ಕೂಲ್ ಇಲ್ಲ, ನುಡಿಸಿ ಪಾಠಗಳಿಲ್ಲ ಅಂತೇಳಿ ಕೇಳ್ತಾ ಇಲ್ಲ. ಮಾಸ್ಟರ್ಗಳಿಲ್ಲ ಅಂದರೆ ನಮ್ಮ DO ಸಾಹೇಬರು ಆನೆಸ್ಟಾಗಿ ಪ್ರಾಮಾಣಿಕ ಕೆಲಸ ಎಲ್ಲಿ ಓಟ್ಲ ಹೊಡಿತಾರೋ ಅವ್ರು ನಿಂತ್ಕೊಂಡು ಆಗ್ತಾಯಿರ್ತಾರೆ. ಈ 9ನೇ ತರಗತಿ ಯಾವಾಗ ಸ್ಟಾರ್ಟ್ ಅನುಮತಿ ಇರಲಿಲ್ಲ ಅವಾಗಲೂ ಸ್ಟಾರ್ಟ್ ಮಾಡಬೇಕು. ಮಾಡಿ, ನಾವು ಬರ್ತೀವಿ, ನಾವು ನಿಮ್ಮ ಜೊತೆ ಇರ್ತೀವಿ. ಈಗ ಸರ್ ಅವ್ರು ಓಪನ್ ಅವ್ರ ಅನುಮತಿ ಮಾಡಲಿ ಸರ್, ಅವರು ಮಾಡಲಿ. ಅಲ್ಲಿಂದ ಏನು ಅವ್ರು ನಾವು ವಾಪಸ್ ತಗೊಳ್ಳಲ್ಲ. ಅಲ್ಲೆಲ್ಲ ಏನು ಲೆಟರ್ ಕೊಟ್ಟಿದ್ದಾರೆ ಅದು ಹೋಗಿದ್ದಾವೆ. ನಾವು ಯಾಕೆಂದರೆ ಗೌರ್ಮೆಂಟ್ ಹೋಗಿದ್ದು ನಾವು ವೇಟ್ ಮಾಡೋಕ್ಕಾಗಲ್ಲ. ಅದರಿಂದ ಹೋಗ್ಲಪ್ಪ ನೆಕ್ಸ್ಟ್ ಇಯರ್ಗೆ ಅಪ್ಡೇಟ್ ಮಾಡ್ತಾರೆ. ಮಾಡಿ, ಸೋಮವಾರದಿಂದನೇ ಮಾಡಿ. ಏನು ಮಾಡ್ಬೇಕು ಹೇಳಿ, ಪೂಜೆ ಮಾಡ್ಬೇಕು, ನಾವೇ ಬರ್ತೀವಿ. ಎಸ್ ಅಧ್ಯಕ್ಷರು ಏನಪ್ಪ ಲೋಕಲ್ ಅವರು, ನಿಮ್ಮ ಮಕ್ಕಳ ಸರ್ಕಾರಿ ಶಾಲೆಯಲ್ಲಿ ಉಳಿಸ್ಕೊತೀರಾ, ಖಾಸಗಿ ಶಾಲೆಗೆ ಕಳಿಸ್ತೀರಾ? ಬೇಕು ತಾನೆ? ಬೇಕಾದ್ರೆ ನಾವೇನು ಮಾಡ್ಬೇಕು ಹೇಳಿ, ಸೋಮವಾರದಿಂದ ಪಾಠ ಆಗಬೇಕು. ಆಹ್ವಾನ ಕೊಡಿ ಸರ್, ಒಂದು ಹೇಳಿ. ಯಾವುದೇ ಕಾರಣಕ್ಕೂ ಒಂದೇ ಒಂದು TC ಕೂಡ ಹೊರಗಡೆ ಹೋಗ್ಕೊಡ್ದು. 30 ಜನಕ್ಕೂ ಇಲ್ಲೇ ಇರಬೇಕು. ಕೈಯ ಬೀಳ್ತಾವ, ಕಾಲ ಬೀಳ್ತೀವ ಸರ್, ನಿಮ್ಗೆ ಪರ್ಮಿಷನ್ ಕೊಡ್ತೀವಿ. 100% ಕೊಡ್ತೀವಿ. ಅಂಥದ್ದಂತೂ ಬಿಡಲ್ಲ. ನೀವು ಪಾಠ ಅವರು TC ಕೊಟ್ಟು ಅದನ್ನ ಡೈರೆಕ್ಟ್ ಪ್ರಾಂಶುಪಾಲರ ಮೂಲಕ ಇಲಾಖೆಗೆ ಹೋಗಿದೆ. ಅಲ್ಲಿಂದ ಗೌರ್ಮೆಂಟ್ ಹಂತಕ್ಕೆ ಪೊಸಿಷನ್ಗೆ ಹೋಗಿದೆ. ಅದನ್ನು ಫಾಲೋ ಅಪ್ ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ಕ್ರಮ ವಹಿಸಿ. ಸುಮಾರು 10,000 ಜನಸಂಖ್ಯೆ ಉಳ್ಳಂತಹ ಗಡಿಭಾಗಕ್ಕೆ ಹೊಂದಿಕೊಂಡಿರುವಂತಹ ನಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 380 ಜನಕ್ಕೂ ಹೆಚ್ಚು ಬಡ ರೈತ ಕೂಲಿ ಕಾರ್ಮಿಕರು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ 1ರಿಂದ 8ನೇ ತರಗತಿವರೆಗೂ ಅನುಮತಿ ಇದೆ. ಆದರೆ 8ನೇ ತರಗತಿ ಪಾಸಾದ ನಂತರ ಆ ಮಕ್ಕಳು ಎಲ್ಲಿಗೆ ಹೋಗಬೇಕು? ಯಾಕಂದರೆ ಇವತ್ತು ಹಗಲು ಶಿಕ್ಷಣದ ಸಮಸ್ಯೆಗಳಲ್ಲಿ ಹಗಲುದೊರಡೆ ಮಾಡ್ತಾ ಇರುವ ಖಾಸಗಿ ಒಂದು ಶಿಕ್ಷಣ ಸಮಸ್ಯೆಗಳಿಗೆ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ದಾಖಲಾಗಿ ಅವರು ಆ ಒಂದು ದುಬಾರಿ ಒಂದು ಶುಲ್ಕವನ್ನು ಪಾವತಿಸಲು ಆಗುತ್ತದೆಯಾ? ಅದನ್ನು ಸಮರ್ಪಕವಾಗಿ ಗಮನಿಸಬೇಕಾದ ಶಿಕ್ಷಣ ಇಲಾಖೆ ಎಲ್ಲಿ ಇಡುತ್ತಾ ಇದೆ? ಯಾಕಂದರೆ ಇವತ್ತು ಸುಮಾರು 40 ಜನ ಇದ್ದಾರಂತೆ, 8ನೇ ತರಗತಿ ಪಾಸ್ ಆಗಿರುತ್ತೆ. ಅವರನ್ನು 9ನೇ ತರಗತಿಗೆ ಇಲ್ಲಿಯೇ ಪಾಠ ಪ್ರವಚನ ಮಾಡಲೇಬೇಕು. ಈ ಕೂಡಲೇ 1 ವಾರದ ಒಳಗೆ ಸಂಬಂಧಪಟ್ಟ ಇಲಾಖೆಗಳು ಈ ಒಂದು 9 ಮತ್ತು 10ನೇ ತರಗತಿಗೆ ಅನುಮತಿಯನ್ನು ನೀಡಬೇಕಂತೇಳಿ ಇವತ್ತು ರೈತ ಸಂಘ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನೊಂದ ರೈತರಿಂದ ಪೋಷಕರಿಂದ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಸಮೇತ ಹೋರಾಟ ಮಾಡಿ ಇಲ್ಲಿಗೆ ಸ್ಥಳಕ್ಕೆ ಬಂದಂತಹ BEO ಅವರಿಗೆ ನಾವು ಜುಲೈ 10ನೇ ತಾರೀಕುವರೆಗೂ ಕಾಲಾವಕಾಶ ಕೊಟ್ಟಿದ್ದೀವಿ. 10ನೇ ತಾರೀಕಿನ ಒಳಗಡೆ ಈ ಒಂದು 9 ಮತ್ತು 10ನೇ ತರಗತಿಯ ಈ ಒಂದು 10ನೇ ತರಗತಿಗೆ ಅನುಮತಿ ನೀಡಬೇಕು. ಅದೇ 8ನೇ ತರಗತಿ ಪಾಸಾಗಿರೋ 9ನೇ ತರಗತಿಗೆ ಹೋಗ್ತಾ ಇರುವಂಥ 30 ಜನ ಮಕ್ಕಳಿದ್ದಾರೆ. ಆ 30 ಜನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬೇರೆ ಶಾಲೆಗೆ TCಯನ್ನು ಕೊಡದೆ ಇದೇ ಶಾಲೆಯಲ್ಲಿ ಪಾಠಗಳನ್ನು ಮಾಡಬೇಕಂತೇಳಿ ಮಾನ್ಯ BEO ಮುಖಾಂತರ ಸಂಬಂಧಪಟ್ಟ ಈ ಒಂದು ಹಿರಿಯ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಿಗೆ ಮುಖ್ಯೋಪಾಧ್ಯಾಯರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. 10ನೇ ತಾರೀಕಿನ ಒಳಗೆ ಈ ಒಂದು 9 ಮತ್ತು 10ನೇ ತರಗತಿಯ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಖಂಡಿತವಾಗಿ ಹೇಳ್ತೀನಿ 11ನೇ ತಾರೀಕು ಜಾನುವಾರುಗಳು ಕುರಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದನ್ನು ಇವತ್ತು ನಂಗಲಿ ಗಡಿಭಾಗದಲ್ಲಿ ಗಡಿ ಭಾಗದಲ್ಲ ನಂಗಲಿ ಸರ್ಕಾರಿ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಪಕ್ಕದಲ್ಲಿರುವ ಸ್ಟೇಷನ್ ಮುಂದಿರುವಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಸರ್ಕಾರಿ ಶಾಲೆಯನ್ನು ಉಳಿಸುವಂತಹ ಒಂದು ಹೋರಾಟಕ್ಕೆ ಮುಂದಾಗಬೇಕಾದಂತೇಳಿ ಸಂಬಂಧಪಟ್ಟ ಇಲಾಖೆಗೆ ಎಚ್ಚರಿಕೆ ನೀಡ್ತಾರೆ. ನನ್ನ ಹೆಸರು ಜ್ಯೋತಿಷ್. ನಾನು ಪುರದಲ್ಲಿಂದ ಬರ್ತಾ ಇದ್ದೀನಿ. ಅಪ್ಪ ನಮ್ಮಮ್ಮ ಕೂಲಿ ಮಾಡಿ ಗೌರ್ಮೆಂಟ್ ಶಾಲೆಯಿಂದ ಕಲಿಸ್ತಾ ಇದ್ದಾರೆ. ಈ ಪ್ರೈವೇಟ್ ಹೋಗ್ಬೇಕಂದ್ರೆ ಜಾಸ್ತಿ ಕೊಡಬೇಕು. ಅದರಿಂದ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಿದ್ರು. ಆಮೇಲೆ ನಾನು 2 ದಿವಸ ಬಂದಿದ್ದೀನಿ.
ಗೌರ್ಮೆಂಟ್ ಸ್ಕೂಲ್ಗೆ ಒಳ್ಳೆ ಎಜುಕೇಷನ್ ಆಗಬೇಕು ನಮಗೆ. ಈ ನಮ್ಮಪ್ಪ ನಮ್ಮಮ್ಮ ಅವರು ಜಾಸ್ತಿ ಬೆಳೆದ್ರು ನನಗೆ ಇತ್ತಿಲ್ಲ. ಗೌರ್ಮೆಂಟ್ 9-10ನೇ ತರಗತಿಯಿಂದ. ನನ್ನ ಹೆಸರು ಹರ್ಷ. ನಾನು ನಂಗಲಿ ಗ್ರಾಮದಿಂದ ಬರ್ತಾ ಇದ್ದೇನೆ. ಇಲ್ಲಿ ನಮಗೆ 8ನೇ ಕ್ಲಾಸ್ ತನಕ ಇದೆ. ನಮಗೆ 9-10 ಕೂಡ ಬೇಕು. ಇಲ್ಲಿ ಕಟ್ಟಡ ಎಲ್ಲ ಮಾಡ್ತಾ ಇದ್ದಾರೆ, ಸ್ಕೂಲೆಲ್ಲ ದೊಡ್ಡದು ಮಾಡ್ತಾ ಇದ್ದಾರೆ, ಎಲ್ಲ ಟೀಚರ್ಸು ಎಲ್ಲ ಗುಡ್ ಕೋಚಿಂಗ್ ಕೊಡ್ತಾರೆ. ಆದರೆ ನಮಗೆ 9th-10th ಮಾತ್ರ ಇಲ್ಲ. 9th-10th ಇದ್ದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಕೂಲಿಗೆ ಹೋಗಿ ಇಲ್ಲಿ ಕಳಿಸ್ತಾರೆ ಚೆನ್ನಾಗಿ ಓದ್ಕೊಂಡೆ ಅಂತ. ಇಲ್ಲಿ ನಾವು 9th-10th ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.